ನಮ್ದು ಹೈಟ್ ನೋಡಿ ಗಜ 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 ಅಂತ ಹೈಟ್. ನೀವು ಮೂರನೇದು ಇವತ್ತು ನಮ್ಮ ಮನೆಗೆ ಗೆಸ್ಟ್. ಬೇರೆ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಹರಟೆ ಹೊಡ್ಕೊಂಡು ಸಂಜೆ ಆಗೇ ಹೋಯ್ತು. ಇನ್ನು ನಮ್ಮಮ್ಮ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಅವ್ರಿಗೆ ಯಾವಾಗ್ಲೂ ಪೂಜೆ ಅಂತ ಇರ್ಲೇಬೇಕು ಅಂತ. ಅಂಡ್ ಅಳಿಯ ಬಂದಿದ್ ಖುಷಿಯಲ್ಲಿ ಒಬ್ಬಟ್ಟಿನ ಸಾರು ಎಲ್ಲ ರೆಡಿ ಇತ್ತು. ಹಾಗೆ ನಾನೊಂದು ಮೊಬೈಲ್ ಸ್ಟ್ಯಾಂಡ್ ನ ಬುಕ್ ಮಾಡ್ಕೊಂಡಿದ್ದೆ ವಿಡಿಯೋಗೋಸ್ಕರ ಅಂತ. ಸಂದೀಪ್ ಅದನ್ನ ಚೆಕ್ ಮಾಡ್ತಿದ್ರು, ಬಿಕಾಸ್ ಹಳೇದು ಜಸ್ಟ್ ಒಂದು 700 rupeesಗೆ ವಿತ್ ರಿಂಗ್ ಲೈಟ್ ಬರುತ್ತಲ್ಲ ಆ ರೀತಿ ಬುಕ್ ಮಾಡ್ಕೊಂಡಿದ್ದೆ. ಬಟ್ ಅದೇ ಸ್ಟ್ಯಾಂಡ್ ನ ಇಲ್ಲಿವರೆಗೂ ಯೂಸ್ ಮಾಡಿದೆ, ಬಟ್ ಅದು ಹಾಳಾಗಿತ್ತು. ಅದಕ್ಕೋಸ್ಕರ ಹೊಸದನ್ನ ಬುಕ್ ಮಾಡಿದ್ದೆ. ಸಂದೀಪ್ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ತಾ ಇದ್ರು. ಇವಾಗ ಟೈಮ್ 7:30 PM. ಮನು ಕೂಡ ಅವನ್ ಕೆಲ್ಸನ ಮುಗಿಸ್ಕೊಂಡು ಮನೆಗ್ ಬಂದ. ಮನು ಸಂದೀಪ್ ಇಬ್ರು ಒಂದೇ. ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ಫುಲ್ ಇರಿಟೇಟ್ ಆಗ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ನನ್ಗೆ ಫ್ಯಾಮಿಲಿ ಎಲ್ಲ ಕಾಣಿಸ್ಕೋಬೇಕು ಅಂತ ಆಸೆ, ಬಟ್ ಅವ್ರಗಳಿಗೆ ನೀನೊಬ್ಳೆ ಕಾಣಿಸ್ಕೊ, ನಮ್ಮನ್ನ ಯಾರನ್ನು ತೋರಿಸ್ಬೇಡ ಅಂತ ಹೇಳ್ತಾ ಇರ್ತಾರೆ. ಇನ್ನು ಸಂದೀಪ್ ನಾನ್ ಮಾಡೋ ಸ್ಟೈಲ್ ಅಲ್ಲಿ ಫಸ್ಟ್ ಟೈಮ್ ಮ್ಯಾಗಿ ಮಾಡ್ಕೊಡು ಅಂತ ಕೇಳಿದ್ರು. ಸ್ಟ್ಯಾಂಡ್ ಸೆಟ್ ಮಾಡಕ್ಕಾಗಲ್ವಾ ಸೀತಾ? ಸುಮ್ಮನೆ ಏನಕ್ಕೆ? ಸಾಕಲ್ವಾ ಎಣ್ಣೆ? ಮಿಕ್ಸ್ ಮಾಡಬೇಡಿ ಅಂದೆ ನಾನು. ಅದನ್ನು ನಾನು ಕೇಳಿದೆ ಆಗ ಏನು ಸುಮ್ಮನೆ ಇದ್ದು ಬಿಡು. ಅದು ಶುಂಠಿ ಇದು ಹಸಿಮೆಣಸಿನಕಾಯಿ ಒಟ್ಟಿಗೆ ಹಾಕು ಅದ್ರ ಜೊತೆಗೆ. ನಾವು ನನಗೆ ಮ್ಯಾಗಿನ ಈ ಸ್ಟೈಲಲ್ಲಿ ಮಾಡೋದನ್ನ ಹೇಳ್ಕೊಟ್ಟಿದ್ದು ನನ್ನ ಡಿಪ್ಲೊಮೊ ಸೀನಿಯರ್ ಪ್ರೀತಿ ಅಂತ. ಪ್ರೀತಿ ಅಂಡ್ ಚೈತ್ರ ಇವರಿಬ್ರು ತುಂಬಾನೇ ಕ್ಲೋಸ್ ಆಗಿದ್ರು ನಮ್ಮ ಸೀನಿಯರ್ಸ್ ಅಲ್ಲಿ. ಎಲ್ರು ಸ್ಯಾಟರ್ಡೆ ಸಂಡೇ ಬಂದ್ರೆ ಸಾಕು ಊರಿಗೆ ಹೋಗೋರು. ನಾವು 3 ಜನ ತ್ರಿಮೂರ್ತಿಗಳು ಹೋಗ್ತಾನೆ ಇರ್ಲಿಲ್ಲ, ಬಿಕಾಸ್ ಅವರಿಬ್ರು ಕೋಲಾರ ಕಡೆ ಸೈಡ್ ಇದ್ರು, ನಾನು ಮಧುಗಿರಿ. ಲಾಂಗ್ ಡಿಸ್ಟೆನ್ಸ್ ಇದ್ದಿದ್ರಿಂದ ಪದೇ ಪದೇ ಹೋಗಿ ಯಾರು ಬರೋದು ಅನ್ನೋ ಟೆನ್ಷನ್ನೇ ಬೇಡ ಅಂತ ಹೇಳ್ಬಿಟ್ಟು. ಅಂಡ್ ಪ್ರೀತಿ ಅವರು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾ ಇದ್ರು. ಚೈತ್ರಕ್ಕ ಎಲ್ಲಾನು ಅದಕ್ಕೆ ಅರೇಂಜ್ ಮಾಡ್ಕೊಡ್ತಿತ್ತು. ನಾನು ಅವರಿಬ್ರಿಗಿಂತ ಚಿಕ್ಕವಳಾಗಿದ್ರಿಂದ ನನ್ನ ಹತ್ರ ಏನೋ ಅಷ್ಟು ಕೆಲಸ ಮಾಡಿಸ್ತಿರ್ಲಿಲ್ಲ. ಚೆನ್ನಾಗಿ ಕೂತ್ಕೊಂಡು ತಿನ್ಸೋರು, ತಿನ್ನು ನೀನು ಅಂತ ಹೇಳ್ಬಿಟ್ಟು. ನಾನು ಯಾವಾಗ್ಲೇ ಮ್ಯಾಗಿ ತಿನ್ಬೇಕು ಅಂತ ಅನ್ಕೊಂಡ್ರು ಯಾವುದೇ ತರಕಾರಿಗಳು ಬಳಸಲ್ಲ, ಇಲ್ಲ ಪ್ಲೈನ್ ಮ್ಯಾಗಿ ಕೂಡ ತಿನ್ನಲ್ಲ. ಹೀಗೆ ಎಣ್ಣೆ ಹಾಕೋದು, ಈರುಳ್ಳಿ, ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆದ್ಮೇಲೆ ಮ್ಯಾಗಿ ಮಸಾಲೆ ಏನಿರುತ್ತಲ್ಲ ಅದನ್ನೊಂದು ಸ್ವಲ್ಪ ಎಗ್ ಮಸಾಲ ಪೌಡರು, ಇನ್ನೊಂದು ಚೂರ್ ಚಿಲ್ಲಿ ಪೌಡರು, ಉಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಂಡು ನೀರ್ ಹಾಕಿ, ನೀರು ಚೆನ್ನಾಗಿ ಕುದಿಬೇಕಾದ್ರೆ ಮ್ಯಾಗಿ ಹಾಕ್ಬಿಡ್ತೀನಿ. ಸ್ವಲ್ಪ ಫ್ಲೇವರ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಇರುತ್ತೆ. ಬೇಕು ಅಂದವರು ಹಸಿ ಮೆಣಸಿನ್ಕಾಯಿ ಕೂಡ ಬಳಸ್ಕೋಬಹುದು. ನಾರ್ಮಲ್ ಆಗಿ ಸಂದೀಪ್ಗೆ ಎಗ್ ಮ್ಯಾಗಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ಸ್ಪೈಸಿ ಆಗಿರ್ಬೇಕು, ಹಾಗೆ ಅದರಲ್ಲಿ ನೀರಿನ ಅಂಶ ಕೂಡ ಚೆನ್ನಾಗಿರ್ಬೇಕು. ಈ ಕಡೆ ತಿಂತಾ ಇರ್ಬೇಕು, ಅಲ್ಲಿ ಖಾರ ತರ ಫೀಲ್ ಆಗ್ತಾ ಇರ್ಬೇಕು. ಸ್ಪೈಸಿ ತಿಂತಾರೆ ಅವರು. ಬಟ್ ಇವತ್ತು ಸ್ಯಾಟರ್ಡೆ ಆಗಿದ್ರಿಂದ ನಮ್ಮ ಮನೇಲಿ ಕಂಪ್ಲೀಟ್ ನಾನ್ ವೆಜ್ ಬ್ಯಾನ್ ಆಗ್ಬಿಡುತ್ತೆ ಸ್ಯಾಟರ್ಡೆ ಅಂಡ್ ಮಂಡೇ. ಬಟ್ ನನ್ಗೆ ಇನ್ನೂ ಒಂದಿನ ಆಡ್ ಇದೆ, ಯಾವ್ದು ಅಂದ್ರೆ ಗುರುವಾರ. ಸೊ ಹಾಗಾಗಿ ಇವತ್ತು ನೀನೇ ಮಾಡು ಅಂತ ಹೇಳಿದ್ದು. ಇಲ್ಲ ಅಂದಿದ್ರೆ ಸಂದೀಪ್ ಯಾವ ರೀತಿ ಎಗ್ ಮ್ಯಾಗಿ ಮಾಡ್ಕೋತಾರೆ ಅನ್ನೋದನ್ನ ನಾನು ನಿಮ್ಮ ಹತ್ರ ತೋರಿಸ್ತಿದ್ದೆ. ಸಕ್ಕತ್ತಾಗಿ ಮಾಡ್ತಾರೆ. ಅಂಡ್ ನಾನು ಏನೇ ಒಂದು ಅಡಿಗೆ ಮಾಡಿದ್ರು ಅವ್ರ ಹತ್ರ ಟೇಸ್ಟ್ ಕೇಳ್ತೀನಿ. ಯಾಕೆ ಅಂದ್ರೆ ಉಪ್ಪು ಖಾರ ಎಲ್ಲ ನೀಟಾಗಿದ್ರೆ ಅಷ್ಟೇ ಅವ್ರು ತಿನ್ನೋದು. ಅವ್ರು ಒಂದು ತುತ್ತು ಮೇಲೆ ಹೆಚ್ಚಿಗೆ ತಿನ್ನೋದೇ ಇಲ್ಲ. ಅವ್ರಿಗೆ ಟೇಸ್ಟ್ ಇದ್ರೆ ಅಷ್ಟೇ ಅವರು ತಿನ್ನೋದು. ಸೊ ಹಾಗಾಗಿ ಮ್ಯಾಗಿ ಮಾಡಿದ್ರು ಕೂಡ ನಾನು ಅವ್ರ ಹತ್ರ ಟೇಸ್ಟ್ ನೋಡಿ ಅಂತಾನೆ ಹೇಳ್ತೀನಿ. ಇನ್ನು ನಮ್ಮ ಸರೋಜಮ್ಮ ಕಾಲ್ ಮಾಡಿದ್ರು. ಸೊ ನಾನು, ಸಂದೀಪ್, ಮಮ್ಮಿ ಎಲ್ಲರೂ ಮಾತಾಡ್ಕೊಂಡು ನಾನು ಫೈನಲಿ ದೊಡ್ಡ ರೆಸಿಪಿ ಮ್ಯಾಗಿ ಮುಗಿಸ್ದೆ. ಸೊ ಅದೊಂಥರ ಸ್ನ್ಯಾಕ್ಸ್ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಂಗೆ ಎಷ್ಟು ಖುಷಿ ಆಗೋಯ್ತು ಗೊತ್ತಾ ಬಂದಿದ್ದು ನೀವೆಲ್ಲ. ನಾನು ಅದೇ ಮಮ್ಮಿ ಹತ್ರ ಎಷ್ಟು ಸಲ ಹೇಳ್ಬಿಟ್ನೋ, ಮೇ ಬಿ ಮಮ್ಮಿ MGM ಕೆರಿಯರಲ್ಲೇ
ಈ ತರ ಒಂದು ಬ್ಲೆಸ್ಸಿಂಗ್ಸ್ ನನಗೆ ಅನ್ಸುತ್ತೆ ಫಸ್ಟ್ ಸಿಕ್ಕಿರೋದು ಅಂತ. ಥ್ಯಾಂಕ್ ಯು ಮ್ಯಾಮ್. ಇನ್ನು ಮಾರ್ನಿಂಗ್ ನಮ್ಮ ಟೀಚರ್ಸ್ ಎಲ್ಲ ಬಂದು ಹೋಗಿದ್ರಲ್ಲ, ಈವ್ನಿಂಗ್ ಅದರಲ್ಲಿ ಆಶಾ ಮ್ಯಾಮ್ ಅಂತ ಹೇಳಿ ಕಾಲ್ ಮಾಡಿ ಮತ್ತೆ ಮಾತಾಡ್ತಿದ್ರು. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗೆ. ನೆಕ್ಸ್ಟ್ ಡೇ ಮನು ಫ್ರೆಂಡ್ ಮನೇಲಿ ಊಟಕ್ಕೆ ಇನ್ವೈಟ್ ಮಾಡಿದ್ರು. ಸೊ ಬರ್ಲೇಬೇಕು, ನಾನ್ ವೆಜ್ ಮಾಡಿದೀವಿ. ಅಂಡ್ ಸಂದೀಪ್ ಕೂಡ ಬಂದಿದ್ದಾರೆ, ನಮ್ಮ ಮನೆಗೆ ಕೂಡ ಬಂದಂಗ ಆಗುತ್ತೆ ಬನ್ನಿ ಅಂತ ಪಾಪ ಫೋರ್ಸ್ ಮಾಡಿದ್ರು. ಲಿಖಿತಾ ಅಕ್ಕ ಹಾಗೆ ನಾಗಾರ್ಜುನಣ್ಣ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಅವರಿಬ್ರಿಗೂ. ಅಂಡ್ ಅಲ್ಲಿಂದ ಬಂದ ಮೇಲೆ ಒಂದಷ್ಟು ಟೈಮ್ ಪಾಸ್ ಆಯ್ತು. ಇನ್ನು ನೈಟ್ ಸಂದೀಪ್ ಹೊರಟ್ರು. ಅವರು ಬರೋವಾಗ ಇರೋ ಖುಷಿ ನನಗೆ ಅವ್ರನ್ನ ಕಳ್ಸ್ಕೊಡುವಾಗ ಇರಲ್ಲ. ಯಾಕೆಂದ್ರೆ ಈ ಟೈಮಲ್ಲಿ ಎಲ್ರಿಗೂ ಆಸೆ ಇರುತ್ತೆ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಬಾಯ್. ಫೋನ್ ಎಲ್ಲ ತಗೊಂಡ್ರಾ? ಚಾರ್ಜರ್ ನಿಧಾನಕ್ಕೆ ಹೋಗಿ ಮೆಟ್ಲು. ಬಾಯ್, ನಿಧಾನ. ಬಾಯ್. ಮಳೆ ಇಲ್ಲ ಅಂದ್ರಲ್ಲ, ಕಲ್ಲಿವರೆಗೆ ಹೋಗಿ ಬರ್ಬೋದಿತ್ತಲ್ವಾ?